Hey friends, welcome back to my channel. Let's learn English through kannada. In today's class, we are going to learn small sentences for daily use. ದಿನನಿತ್ಯ ಬಳಕೆ ಆಗುವಂತಹ ಸಣ್ಣ ಸಣ್ಣ ವಾಕ್ಯಗಳು ಈ ಒಂದು ಕ್ಲಾಸ್ನಲ್ಲಿ ಕಲಿತಾ ಇದ್ದೀವಿ. ವಾಕ್ಯಗಳನ್ನು ಕನ್ನಡ ಆ್ಯಂಡ್ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸಸ್ ಫಾರ್ ಡೈಲಿ ಯೂಸ್. ವಿತೌಟ್ ಅ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಫಸ್ಟ್ ಸೆಂಟೆನ್ಸ್ ಇದೆ, ನಾನು ನಿದ್ರಿಸುತ್ತಿದ್ದೆ. ಐ ವಾಸ್ ಸ್ಲೀಪಿಂಗ್. ಐ ವಾಸ್ ಸ್ಲೀಪಿಂಗ್. ನಿದ್ರಿಸುತ್ತಿದ್ದೆ ಅಥವಾ ಮಲಗಿದ್ದೆ. ಐ ವಾಸ್ ಸ್ಲೀಪಿಂಗ್. ಈ ಸೆಂಟೆನ್ಸ್ನಲ್ಲಿ ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿ ಬಂದಿದೆ. ಸೊ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ, ಭೂತಕಾಲ. ಐ ವಾಸ್ ಸ್ಲೀಪಿಂಗ್, ನಾನು ಮಲಗಿದ್ದೆ. ಇದನ್ನು ನಾವು ಪ್ರೆಸೆಂಟ್ನಲ್ಲಿ ಹೇಳಬೇಕಾದ್ರೆ, ನಾನು ಮಲಗಿದ್ದೇನೆ ಅಂತ ಹೇಳಬೇಕಾದ್ರೆ ಐ ಆಮ್ ಸ್ಲೀಪಿಂಗ್. ಐ ಆಮ್ ಸ್ಲೀಪಿಂಗ್. ವಾಸ್ ಪ್ಲೇಸ್ನಲ್ಲಿ ಆ್ಯಮ್ ಅಂತ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅದು ಪ್ರೆಸೆಂಟ್ ಟೆನ್ಸ್ ಇದ್ದರೆ. ಪ್ರೆಸೆಂಟ್ ಟೆನ್ಸ್ ಇದ್ದರೆ ಆ್ಯಮ್, ಪಾಸ್ಟ್ ಟೆನ್ಸ್ ಇದ್ದರೆ ವಾಸ್ ಹೆಲ್ಪಿಂಗ್ ವರ್ಬ್ ಆಗಿ ಬರುತ್ತವೆ. ನೆಕ್ಸ್ಟ್ ಇದೆ, ನನಗೆ ಉತ್ತರ ಬೇಕು. ಐ ನೀಡ್ ಆ್ಯನ್ ಆನ್ಸರ್. ಐ ನೀಡ್ ಆ್ಯನ್ ಆನ್ಸರ್. ನೀಡ್ ಅಂದರೆ ಬೇಕು, ನನಗೆ ಅವಶ್ಯಕತೆ ಇದೆ, ನನಗೆ ಉತ್ತರ ಬೇಕು. ಐ ನೀಡ್ ಆ್ಯನ್ ಆನ್ಸರ್. ಇಲ್ಲಿ ಆ್ಯನ್ ಆನ್ಸರ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಆನ್ಸರ್ ಇದು ಎ ಇಂದ ಸ್ಟಾರ್ಟ್ ಆಗುತ್ತೆ. ಎ ಅನ್ನೋದು ಒಂದು ವಾವೆಲ್. ವಾವೆಲಿಂದ ಸ್ಟಾರ್ಟ್ ಆಗುವಂತಹ ಪದಗಳು ಬಂದರೆ ಅದರ ಹಿಂದೆ ಆ್ಯನ್ ಅಂತ ಆರ್ಟಿಕಲ್ ಬರುತ್ತೆ. ವಾವೆಲ್ಸ್ಗಳು ಅಂದರೆ ಎ, ಇ, ಐ, ಒ, ಯು. ಯುಗಳನ್ನು ಬಿಟ್ಟು ಬೇರೆ ಲೆಟರ್ಸಿಂದ ಪದಗಳು ಸ್ಟಾರ್ಟ್ ಆದರೆ ಅಲ್ಲಿ ಎ ಅಂತ ಆರ್ಟಿಕಲ್ ಬರುತ್ತೆ. ಇದು ನಮ್ಮ ಕರ್ತವ್ಯ. ಇಟ್ಸ್ ಅವರ್ ಡ್ಯೂಟಿ. ಇಟ್ಸ್ ಅವರ್ ಡ್ಯೂಟಿ. ಡ್ಯೂಟಿ ಅಂದರೆ ಕರ್ತವ್ಯ. ಅವರ್ ನಮ್ಮ, ಇದು ನಮ್ಮ ಕರ್ತವ್ಯ. ಇಟ್ಸ್ ಅವರ್ ಡ್ಯೂಟಿ. ಇದು ನಿಮ್ಮ ಕರ್ತವ್ಯ. ಇಟ್ಸ್ ಯುವರ್ ಡ್ಯೂಟಿ. ಇಟ್ಸ್ ಯುವರ್ ಡ್ಯೂಟಿ. ನೆಕ್ಸ್ಟ್ ಇದೆ, ನಾನು ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್. ಐ ಆಮ್ ಗೋಯಿಂಗ್. ನಾನು ಹೋಗುತ್ತಿದ್ದೇನೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ವರ್ಬ್ ಜೊತೆ ಐ ಎನ್ ಜಿ ಬಂದಾಗ ಅದು ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಇರುತ್ತೆ. ಗೋ ಪ್ಲಸ್ ಐ ಎನ್ ಜಿ, ಗೋಯಿಂಗ್. ಇದನ್ನೇ ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಹೇಳಬೇಕು ಅಂದರೆ, ನಾನು ಹೋಗುತ್ತಿದ್ದೆ ಅಂತ ಹೇಳಬೇಕಾದ್ರೆ ಐ ವಾಸ್ ಗೋಯಿಂಗ್. ಐ ವಾಸ್ ಗೋಯಿಂಗ್. ನೆಕ್ಸ್ಟ್ ಇದೆ, ನೀವು ಮೊದಲು. ಯು ಫಸ್ಟ್. ಯು ಫಸ್ಟ್. ನೀವು ಮೊದಲು ಅಥವಾ ನೀನು ಮೊದಲು. ಯು ಫಸ್ಟ್. ನೀನು ಮೊದಲು ಮಾಡು, ನೀನು ಮೊದಲು ಹೇಳು ಅಂತ ಹೇಳ್ತೀವಿ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ನೀನು ಮೊದಲು, ನೀವು ಮೊದಲು ಅಂತ ಹೇಳೋದಕ್ಕೆ ಯು ಫಸ್ಟ್. ನೆಕ್ಸ್ಟ್ ಇದೆ, ಹೇಗಿದ್ದೀರಿ. ಹೌ ಆರ್ ಯು. ಹೌ ಆರ್ ಯು. ಹೇಗಿದ್ದೀರಿ ಅಂತ ಕೇಳೋದಕ್ಕೆ ಹೌ ಆರ್ ಯು. ನಾನು ನಿಮ್ಮೊಂದಿಗೆ ಇದ್ದೇನೆ. ಐ ಆಮ್ ವಿತ್ ಯು. ಐ ಆಮ್ ವಿತ್ ಯು. ನಾನು ನಿಮ್ಮೊಂದಿಗೆ ಇದ್ದೇನೆ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಧೈರ್ಯ ಕೊಡ್ತೀವಿ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಬೇಕಾದ್ರೆ ಐ ಆಮ್ ವಿತ್ ಯು. ಮುಚ್ಚಳವನ್ನು ತೆರೆಯಿರಿ. ಓಪನ್ ದ ಲಿಡ್. ಓಪನ್ ದ ಲಿಡ್. ಲಿಡ್ ಅಂದರೆ ಮುಚ್ಚಳ, ಓಪನ್ ಅಂದರೆ ತೆರೆಯುವುದು. ಮುಚ್ಚಳವನ್ನು ತೆರೆಯಿರಿ. ಓಪನ್ ದ ಲಿಡ್. ಎಷ್ಟು ಅಸಂಬದ್ಧ. ಹೌ ಅಬ್ಸರ್ಡ್. ಹೌ ಅಬ್ಸರ್ಡ್. ಒಳ್ಳೆಯ ಉಪಾಯ. ಗುಡ್ ಐಡಿಯಾ. ಗುಡ್ ಐಡಿಯಾ. ಐಡಿಯಾ ಅಂದರೆ ಉಪಾಯ. ಒಳ್ಳೆಯ ಐಡಿಯಾ, ಗುಡ್ ಐಡಿಯಾ. ಅದು ಸರಿಯಲ್ಲ. ದ್ಯಾಟ್ಸ್ ನಾಟ್ ರೈಟ್. ದ್ಯಾಟ್ಸ್ ನಾಟ್ ರೈಟ್. ಅದು ಸರಿಯಲ್ಲ ಅಂತ ಹೇಳಬೇಕಾದ್ರೆ ದ್ಯಾಟ್ಸ್ ನಾಟ್ ರೈಟ್ ಅಂತ ಹೇಳ್ತೀವಿ. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು, ದ್ಯಾಟ್ಸ್ ನಾಟ್ ಫೇರ್. ದ್ಯಾಟ್ಸ್ ನಾಟ್ ಫೇರ್. ಅದು ಸರಿಯಲ್ಲ, ಅದು ಒಳ್ಳೆಯದಲ್ಲ. ನಾನು ತಪ್ಪು. ಐ ವಾಸ್ ರಾಂಗ್. ಐ ವಾಸ್ ರಾಂಗ್. ನಾನು ತಪ್ಪು ಇದ್ದೆ, ನಾನು ತಪ್ಪು ಮಾಡಿದ್ದೆ. ಐ ವಾಸ್ ರಾಂಗ್. ನೆಕ್ಸ್ಟ್ ಇದೆ, ಇಲ್ಲಿಯವರೆಗೂ ಎಲ್ಲವೂ ಸರಿಯಾಗಿದೆ ಅಥವಾ ಇಲ್ಲಿಯವರೆಗೆ ಎಲ್ಲ ಒಳ್ಳೆಯದಾಗಿದೆ. ಸೋ ಫಾರ್ ಸೋ ಗುಡ್. ಸೋ ಫಾರ್ ಸೋ ಗುಡ್. ಇಲ್ಲಿ ತನಕ ಎಲ್ಲವೂ ಚೆನ್ನಾಗಾಗಿದೆ, ಎಲ್ಲವೂ ಒಳ್ಳೆಯದಾಗಿದೆ, ಸರಿಯಾಗಿದೆ ಅಂತ ಹೇಳಬೇಕಾದ್ರೆ ಸೋ ಫಾರ್ ಸೋ ಗುಡ್. ನಾನು ನಿನ್ನನ್ನು ಬಲ್ಲೆ. ಐ ನೋ ಯು. ಐ ನೋ ಯು.
ನಾನು ನಿನ್ನನ್ನು ಬಲ್ಲೆ ಅಥವಾ ನೀನು ನನಗೆ ಗೊತ್ತು ಅಂತ ಹೇಳಬೇಕಾದ್ರೆ ಐ ನೋ ಯು. ನೆಕ್ಸ್ಟ್ ಇದೆ ನೀವು ಹುಡುಗರು ಹೋಗಬಹುದು. ಯು ಗಾಯ್ಸ್ ಕ್ಯಾನ್ ಗೋ. ಯು ಗಾಯ್ಸ್ ಕ್ಯಾನ್ ಗೋ. ನೀವು ಹುಡುಗರು ಹೋಗಬಹುದು ಅಂತ ಹೇಳಬೇಕಾದ್ರೆ ಯು ಗಾಯ್ಸ್ ಕ್ಯಾನ್ ಗೋ. ನೀವು ಹುಡುಗರು ಹೋಗಬಾರ್ದು ಅಂತ ಹೇಳಬೇಕಾದ್ರೆ ಯು ಗಾಯ್ಸ್ ಕಾಂಟ್ ಗೋ. ಯು ಗಾಯ್ಸ್ ಕಾಂಟ್ ಗೋ ಅಥವಾ ಯು ಗಾಯ್ಸ್ ಕ್ಯಾನಾಟ್ ಗೋ. ನಿಮ್ಮ ಮುಖವನ್ನು ತೊಳೆಯಿರಿ. ವಾಶ್ ಯುವರ್ ಫೇಸ್. ವಾಶ್ ಯುವರ್ ಫೇಸ್. ವಾಶ್ ಅಂದರೆ ತೊಳೆಯುವುದು. ನಿಮ್ಮ ಮುಖನ ತೊಳೆಯಿರಿ ಅಂತ ಹೇಳಬೇಕಾದ್ರೆ ವಾಶ್ ಯುವರ್ ಫೇಸ್. ಇದನ್ನು ಖರೀದಿಸಿ. ಬೈ ದಿಸ್. ಬೈ ದಿಸ್. ಬೈ ಅಂದರೆ ಖರೀದಿಸುವುದು. ಇದನ್ನು ಖರೀದಿಸಿ. ಬೈ ದಿಸ್. ಹಾಗೆ ಅನಿಸುವುದಿಲ್ಲ. ಐ ಡೋಂಟ್ ಫೀಲ್ ಸೋ. ಐ ಡೋಂಟ್ ಫೀಲ್ ಸೋ. ನನಗೆ ಹಾಗೆ ಅನಿಸುವುದಿಲ್ಲ ಅಂತ ಹೇಳಬೇಕಾದ್ರೆ ಐ ಡೋಂಟ್ ಫೀಲ್ ಸೋ. ನೆಕ್ಸ್ಟ್ ಇದೆ ಅದನ್ನು ಮರೆತು ಬಿಡಿ. ಫಾರ್ಗೆಟ್ ದ್ಯಾಟ್. ಫಾರ್ಗೆಟ್ ದ್ಯಾಟ್. ಫಾರ್ಗೆಟ್ ಅಂದರೆ ಮರೆತು ಬಿಡುವುದು. ಅದನ್ನು ಮರೆತು ಬಿಡಿ ಅಂತ ಹೇಳಬೇಕಾದ್ರೆ ಫಾರ್ಗೆಟ್ ದ್ಯಾಟ್. ಆ್ಯಂಡ್ ಅದನ್ನು ಮರೆಯಬೇಡಿ ಅಂತ ಹೇಳಬೇಕಾದ್ರೆ ಡೋಂಟ್ ಫಾರ್ಗೆಟ್ ದ್ಯಾಟ್. ಡೋಂಟ್ ಫಾರ್ಗೆಟ್ ದ್ಯಾಟ್. ನೆಕ್ಸ್ಟ್ ಇದೆ ನೀವು ಬರಬಹುದೇ. ಕ್ಯಾನ್ ಯು ಕಮ್. ಕ್ಯಾನ್ ಯು ಕಮ್. ನೀವು ಬರಬಹುದೇ, ನಿಮಗೆ ಬರೋಕ್ಕೆ ಆಗುತ್ತಾ ಅಂತ ಕೇಳಬೇಕಾದ್ರೆ ಕ್ಯಾನ್ ಯು ಕಮ್. ಇದಕ್ಕೆ ನೀವು ಹೌದು ಅಂತ ಉತ್ತರ ಕೊಡಬೇಕಾದ್ರೆ ಎಸ್ ಐ ಕ್ಯಾನ್. ಎಸ್ ಐ ಕ್ಯಾನ್. ಒಂದು ವೇಳೆ ಇಲ್ಲ ಅಂತ ಹೇಳಬೇಕಾದ್ರೆ ನೋ ಐ ಕಾಂಟ್. ನೋ ಐ ಕಾಂಟ್. ನೆಕ್ಸ್ಟ್ ಕಣ್ಣು ಮಿಟುಕಿಸಬೇಡಿ. ಡೋಂಟ್ ವಿಂಕ್. ಡೋಂಟ್ ವಿಂಕ್. ವಿಂಕ್ ಅಂದರೆ ಕಣ್ಣು ಮಿಟುಕಿಸುವುದು. ಕಣ್ಣು ಮಿಟುಕಿಸಬೇಡಿ ಅಂತ ಹೇಳಬೇಕಾದ್ರೆ ಡೋಂಟ್ ವಿಂಕ್. ಇದನ್ನು ತೆಗೆದುಕೊಳ್ಳಿ. ಟೇಕ್ ದಿಸ್. ಟೇಕ್ ದಿಸ್. ಟೇಕ್ ಅಂದರೆ ತೆಗೆದುಕೊಳ್ಳುವುದು. ಇದನ್ನು ತೆಗೆದುಕೊಳ್ಳಬೇಡಿ ಅಂತ ಹೇಳಬೇಕಾದ್ರೆ ಡೋಂಟ್ ಟೇಕ್ ದಿಸ್. ಡೋಂಟ್ ಟೇಕ್ ದಿಸ್. ಅವನನ್ನು ಮನೆಗೆ ಬಿಡಿ. ಡ್ರಾಪ್ ಹಿಮ್ ಹೋಮ್. ಡ್ರಾಪ್ ಹಿಮ್ ಹೋಮ್. ಅವನನ್ನು ಮನೆಗೆ ಬಿಡಿ. ಒಂದು ವೇಳೆ ಅವಳನ್ನು ಮನೆಗೆ ಬಿಡಿ ಅಂತ ಹೇಳಬೇಕಾದ್ರೆ ಡ್ರಾಪ್ ಹರ್ ಹೋಮ್. ಡ್ರಾಪ್ ಹರ್ ಹೋಮ್. ಅವನು ಅಂತ ಬಂದರೆ ಹಿಮ್ ಅಂತ ಬರುತ್ತೆ ಆ್ಯಂಡ್ ಅವಳಿಗೆ ಅಂತ ಬಂದರೆ ಹರ್. ಅವನನ್ನು ಮನೆಗೆ ಬಿಡಿ. ಡ್ರಾಪ್ ಹಿಮ್ ಹೋಮ್. ಅವಳನ್ನು ಮನೆಗೆ ಬಿಡಿ. ಡ್ರಾಪ್ ಹರ್ ಹೋಮ್. ಉತ್ತಮವಾಗಿಲ್ಲ. ನಾಟ್ ಗುಡ್. ನಾಟ್ ಗುಡ್. ಉತ್ತಮವಾಗಿಲ್ಲ, ಸರಿಯಾಗಿಲ್ಲ ಅಂತ ಹೇಳಬೇಕಾದ್ರೆ ನಾಟ್ ಗುಡ್. ನೆಕ್ಸ್ಟ್ ನನಗೆ ತೊಂದರೆ ಕೊಡಬೇಡ. ಡೋಂಟ್ ಬಾದರ್ ಮೀ. ಡೋಂಟ್ ಬಾದರ್ ಮೀ. ಬಾದರ್ ಅಂದರೆ ತೊಂದರೆ. ನನಗೆ ತೊಂದರೆ ಕೊಡಬೇಡ. ಡೋಂಟ್ ಬಾದರ್ ಮೀ. ಆರಾಮದಾಯಕವಾಗಿರಿ. ಬಿ ಕಂಫರ್ಟೇಬಲ್. ಬಿ ಕಂಫರ್ಟೇಬಲ್. ಆರಾಮದಾಯಕವಾಗಿರಿ, ಕಂಫರ್ಟೇಬಲ್ ಆಗಿರಿ ಅಂತ ಹೇಳ್ತೀವಿ. ಬಿ ಕಂಫರ್ಟೇಬಲ್. ನೆಕ್ಸ್ಟ್ ನೀವು ಅದಕ್ಕೆ ಅರ್ಹರು. ಯು ಡಿಸರ್ವ್ ಇಟ್. ಯು ಡಿಸರ್ವ್ ಇಟ್. ನೀವು ಅದಕ್ಕೆ ಅರ್ಹರು. ನೀವು ಅದನ್ನು ಡಿಸರ್ವ್ ಮಾಡ್ತೀರಾ. ನೀವು ಅದಕ್ಕೆ ಲಾಯಕ್ಕಿದ್ದೀರಾ. ಯು ಡಿಸರ್ವ್ ಇಟ್. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ಗೆಟ್ ಮೀ ದೇರ್. ಗೆಟ್ ಮೀ ದೇರ್. ನೆಕ್ಸ್ಟ್ ನಮ್ಮೊಂದಿಗೆ ಬನ್ನಿ. ಕಮ್ ವಿತ್ ಅಸ್. ಕಮ್ ವಿತ್ ಅಸ್. ನಮ್ಮೊಂದಿಗೆ ಬರಬೇಡಿ. ಡೋಂಟ್ ಕಮ್ ವಿತ್ ಅಸ್. ಡೋಂಟ್ ಕಮ್ ವಿತ್ ಅಸ್. ನೀವು ತಿಂದಿದ್ದೀರಿ. ಯು ಏಟ್. ಯು ಏಟ್. ನೀವು ತಿಂದಿದ್ದೀರಿ ಅಂತ ಹೇಳಬೇಕಾದ್ರೆ ಯು ಏಟ್. ಏಟ್ ಅನ್ನೋದು ಈಟ್ ವರ್ಬ್ನ ಪಾಸ್ಟ್ ಫಾರ್ಮ್. ಈಟ್ ಅಂದರೆ ತಿನ್ನುವುದು. ಈಟ್, ಏಟ್, ಈಟನ್. ಏಟ್ ಅಂದರೆ ತಿಂದಿದ್ದೆ ಅಥವಾ ತಿಂದಿದ್ದಿ. ಕೂಗಬೇಡ. ಡೋಂಟ್ ಶೌಟ್. ಡೋಂಟ್ ಶೌಟ್. ಕೂಗಬೇಡ ಅಥವಾ ಕಿರುಚಬೇಡ. ಡೋಂಟ್ ಶೌಟ್. ಕಿರುಚು ಅಂತ ಹೇಳಬೇಕಾದ್ರೆ ಶೌಟ್. ಕಿರುಚಬೇಡ. ಡೋಂಟ್ ಶೌಟ್. ನನ್ನೊಂದಿಗೆ ಇರು. ಬಿ ವಿತ್ ಮೀ. ಬಿ ವಿತ್ ಮೀ. ನನ್ನೊಂದಿಗೆ ಇರು ಅಥವಾ ನನ್ನ ಜೊತೆ ಇರು ಅಂತ ಹೇಳಬೇಕಾದ್ರೆ ಬಿ ವಿತ್ ಮೀ. ನೀವು ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆಲ್.
ಯು ಡಿಡ್ ವೆಲ್. ಡಿಡ್ ಅಂದರೆ ಮಾಡಿದ್ದೀರಿ. ಇದು ಡೂ ವರ್ಬ್ನ ಪಾಸ್ಟ್ ಫಾರ್ಮ್. ಡೂ ಅಂದರೆ ಮಾಡು. ಡೂ ಡಿಡ್ ಡನ್. ನೀವು ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆಲ್.